ಜೊತೆಯಾಗಿದ್ದು, ಎಲ್ಲರಿಗೆ ಸಹಾಯಕ್ಕಾಗಿದ್ದು ದೇವರೇ, ಎಲ್ಲರೊಂದಿಗೆ ಇದ್ದು ದೇವರೇ ನಡೆಸು. ಪ್ರತಿಯೊಬ್ಬರು ಬಲ ಹೊಂದಿಕೊಳ್ಳಲಿದ್ದೇವೆ. ಇವತ್ತಿನ ಪ್ರಾರ್ಥನೆಯ ಬಲ ಹೊಂದಿಕೊಳ್ಳಲಿದ್ದೇವೆ. ಇವತ್ತಿನ ಪ್ರಾರ್ಥನೆಯ ಸ್ವಸ್ಥತೆಗಳು ಜರಗಲಿದ್ದೇವೆ. ಇವತ್ತಿನ ಪ್ರಾರ್ಥನೆಯ ಬಿಡುಗಡೆ ಜರಗಲಿದ್ದೇವೆ. ಯಾವ ವಿಷಯಗಳಿಂದ ತೊಂದರೆಗಳಿದ್ದಾರೆ ಆ ತೊಂದರೆಗಳು, ಸಮಸ್ಯೆಗಳು ಬಿಡುಗಡೆ ಆಗಲಿಲ್ಲ ದೇವರೇ. ಪಾಪದಿಂದ ಬಿಡಿಸುತ್ತೇವೆ, ಶಾಪದಿಂದ ಬಿಡಿಸುತ್ತೇವೆ. ನೀನೊಬ್ಬನೇ ಸಹಾಯಕನಾಗಿದ್ದೇವೆ, ನೀನೊಬ್ಬನೇ ಜಯ ಕೊಡುವಂತ ದೇವರಾಗಿದ್ದೇವೆ, ನೀನೊಬ್ಬನೇ ಮೇಲೆತ್ತುವಂತನಾಗಿದ್ದೀಯ, ನೀನೊಬ್ಬನೇ ನನ್ನನ್ನು ಅವಮಾನದಿಂದ ಬಿಡಿಸುವಂತ ದೇವರಾಗಿದೆಯಪ್ಪ. ಓ ಗೌರವಕ್ಕೆ ಪಾತ್ರ ನೀನಾಗಿದೆಯಪ್ಪ. ಇಲ್ಲಿ ಬಂದಂತ ಒಬ್ಬೊಬ್ಬರ ಆತ್ಮಗಳು ದೇವರೇ ಈಗಲೇ ಬಲ ಹೊಂದಿಕೊಳ್ಳಲಿದೆ, ಈಗಲೇ ಬಿಡುಗಡೆ ಹೊಂದಿಕೊಳ್ಳಲಿದ್ದೇವೆ, ಈಗಲೇ ಜಯ ಹೊಂದಿಕೊಳ್ಳಲಿದ್ದೇವೆ, ಈಗಲೇ ಅವರ ಜೀವಿತ ಬದಲಾಗಲಿ. ನಜರೇತಿನ ಯೇಸು ನಾಮದಲ್ಲಿ ಅವರ ಜೀವಿತದಲ್ಲಿ ಏನೇನು ಬೇಕಾಗಿದೆಯೋ ಅವೆಲ್ಲವೂ ಒದಗಿಸಿಕೊಡುತ್ತೇವೆ. ಹಲ್ಲೆಲೂಯಾ. ಪ್ರತಿಯೊಬ್ಬರ ಜೀವಿತ ನೀನು ಕಟ್ಟಾಯಿಸಿಕೊಳ್ಳೋಣ. ಪವಿತ್ರಾತ್ಮನಿಗೆ ಸಹಾಯವಾಗಿದ್ದು ನಡೆಸು. ಮಕ್ಕಳಿಗೆ ಸಹಾಯ ಮಾಡುತ್ತೇವೆ, ದೊಡ್ಡ ವ್ಯಕ್ತಿಗಳಿಗೆ ಸಹಾಯ ಮಾಡು, ಯೌವನಸ್ಥರಿಗೆ ಸಹಾಯ ಮಾಡು, ಪಾಪದಿಂದ ಬಿಡುಗಡೆ ಆಗುವುದಕ್ಕಾಗಿ ಸಹಾಯ ಮಾಡುವ ದೇವರ ವಾಕ್ಯದಲ್ಲಿ ಬೆಳೆಯುವುದಕ್ಕಾಗಿ ಸಹಾಯ ಮಾಡುತ್ತೇವೆ. ದೇವರ ಆತ್ಮದ ಬಲದಿಂದ ಜಯಿಸುವುದಕ್ಕಾಗಿ ಸಹಾಯ ಮಾಡಪ್ಪ. ಪವಿತ್ರಾತ್ಮನಿಗೆ ಸಹಾಯದಿಂದ ಎಲ್ಲರ ಜೀವಿತ ಬದಲಾಗಲಿಕ್ಕಾಗ್ತದೆ, ಬಿಡುಗಡೆ ಆಗ್ಲಿಕ್ಕಾಗ್ತದೆ. ಇಲ್ಲಿ ಸೇರಿರುವಂತ ಎಲ್ಲರೂ ನಿನಗೆ ಗೌರವಿಸ್ತಾ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಈಗ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವಗಳ ಆತ್ಮದ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವಂತ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನನ್ಯತೆ ಸಹವಾಸವು ಇಲ್ಲಿ ಸೇರಿ ಬಂದಂತ ಎಲ್ಲ ಆತ್ಮದೊಂದಿಗೂ ಮತ್ತು ಈ ಒಂದು ಅಗಪೆ ಚರ್ಚೊಂದಿಗೂ ಮತ್ತು ಇವತ್ತೇ ಹೊಸದಾಗಿ ಬಂದಿರುವಂತ ಆತ್ಮದೊಂದಿಗೂ ಮತ್ತು ಈ ಒಂದು ಪ್ರೇಯರ್ ಫೆಲೋಶಿಪ್ ಒಂದಿಗೂ ಈಗಲೂ ಯಾವಾಗ